ಹಿಂಗೆ ಎಲ್ಲವೂ ಚೆನ್ನಾಗಿರಲಿ. ಇದೆಲ್ಲದರ ಜೊತೆಗೆ ಸಹಜವಾಗಿ ನಿಮ್ಗೊಂದು ಪ್ರಶ್ನೆ ಎದುರಾಗುತ್ತೆ, ಅದನ್ನು ನಾನು ಅಂದರೆ ನೀವು ಸಹಜವಾಗಿ ಅದಕ್ಕೆ ಪ್ರತ್ಯುತ್ತರ ಕೊಡ್ತೀರಿ. ಎಸ್ ಮೇಡಮ್, ಈಗ ದರ್ಶನ್ ಸರ್ ಹೊರಗಡೆ ಬಂದರು, ಸೊ ಮದುವೆ ಸಂದರ್ಭ ಇನ್ವಿಟೇಷನ್ ಕೊಟ್ಟಿದ್ದೀರಾ, ಭೇಟಿ ಮಾಡಿದ್ರಾ, ಈ ಸಿಚುವೇಶನಲ್ಲಿ ಅವ್ರನ್ನ ನೋಡಿದಾಗ ಮಾತಾಡಿದಾಗ ಏನು ವಿಷಯಗಳನ್ನು ಹಂಚ್ಕೊಂಡ್ರಿ ಅನ್ನುವಂಥದ್ದು ಮೇಡಮ್? ನಾನು ಆಬ್ವಿಯಸ್ಲಿ ಅವ್ನಿಗೆ ಇನ್ವಿಟೇಷನ್ ಕೊಟ್ಟಿದ್ದೀನಿ. ಅವನಿಗೆ ವಿಜಿಗೆ ಮನೆಗೆ ಹೋಗಿ ಕೊಟ್ಟೆ ನಾನು ಇನ್ವೈಟು. ಬರ್ತಾನೆ ಅಂತ ಕೂಡ ಹೇಳಿದ್ದಾನೆ, ಖಂಡಿತ ಬರ್ತಾನೆ ಅವನು. ಹೀ ಈಸ್ ಹೆಂಗೆ ಅಂತಾರೆ, ಹೀ ಈಸ್ ರಿಕವರಿಂಗ್ ಫ್ರಮ್ ವಾಟ್ ಈಸ್ ಹ್ಯಾಪನ್ಡ್. ಹೆಲ್ತ್ ವೈಸ್ ಇರ್ಬೋದು, ಮೆಂಟಲಿ ಇರ್ಬೋದು, ಈಸ್ ಡೆಫಿನೆಟ್ಲಿ ರಿಕವರಿಂಗ್. ಬಟ್ ಮದುವೆಗೆ ಬರ್ತಾನೆ ಅಂತ ಹೇಳಿದ್ದಾನೆ. ಐ ಆಮ್ ಹೋಪಿಂಗ್ ಟು ಸಿ ಹಿಮ್ ದೇರ್. ಅವ್ನ ಫ್ಯಾಮಿಲಿ, ಅವನ ಬಗ್ಗೆ ಹೀಲ್ ಡೆಫಿನೆಟ್ಲಿ ಕಮ್. ಮೇಡಮ್, ಆ್ಯಸ್ ಯೂಶುವಲ್ ನಿಮ್ಮ ಫ್ಯಾಮಿಲಿ ಮೆಂಬರು, ಸೊ ಅಂದರೆ ಈಗ ಅವ್ರಿಗೆಲ್ಲ ಇದೆಲ್ಲವನ್ನು ಫೇಸ್ ಮಾಡಿ ಹೊರಗೆ ಬಂದ ನಂತರ ಚೇತರಿಸ್ಕೊಳ್ಳುವಂಥದ್ದು ಮತ್ತು ಈ ನಾರ್ಮಲ್ ಲೈಫ್ಗೆ ಹೋಗುವಂಥದ್ದು ಎಷ್ಟು ಡಿಫಿಕಲ್ಟ್ ಆಗ್ತಾ ಇದೆ ಅಂತ ಏನಾದ್ರು ಹೇಳ್ಕೊಂಡ್ರೆ ಹೇಗೆ ಅಂತ? ನಾನು ಅವನಿಗೆ ಯಾವತ್ತೂ ಇಷ್ಟು ಕಷ್ಟದ ಪ್ರಶ್ನೆ ಕೇಳಲೇ ಇಲ್ಲ ಕಣೋ, ಟು ಬಿ ವೆರಿ ಆನೆಸ್ಟ್. ನಾನು ಅವನಿಗೆ ಯಾವಾಗಲೂ ಫೋನ್ ಮಾಡಿದಾಗ ಹೇಳೋದು, ಆರಾಮಾಗಿದೆಯಾ, ಏನಾದರೂ ಟೆನ್ಷನ್ ಇದೆಯಾ, ಆ್ಯಂಡ್ ಯಾವತ್ತೂ ಅವ್ನು ಟೆನ್ಷನ್ ಇದೆ ಅಂತ ಹೇಳೋನೇ ಅಲ್ಲ. ಇಲ್ಲಪ್ಪ ಆರಾಮಾಗಿದ್ದೀನಿ ಅಂತಲೇ ಹೇಳೋದು ಅವನು. ಸೊ ಈ ಅವ್ನಿಗೆ ಏನಾದರೂ ನೋವು ಇದ್ದರೂ ಅವ್ನು ಬೇರೆಯವ್ರಿಗೆ ಹಂಚ್ಕೊಳ್ಳೋ ಥರ ಅವ್ನು ಯಾವತ್ತೂ ಇಲ್ಲ ಅವನು. ಸೊ ಐ ಫೀಲ್ ದ್ಯಾಟ್ ಅವ್ನು ಯಾವಾಗಲೂ ಏನಾದರೂ ತೊಂದರೆಗಳಿದ್ದರೆ, ನೋವುಗಳಿದ್ರೂ, ಹಿ ಕೀಪ್ಸ್ ಇಟ್ ಇನ್ಸೈಡ್. ಹಿ ಆಲ್ವೇಸ್ ಶೋಸ್ ಅಸ್ ಅ ಸ್ಮೈಲಿಂಗ್ ಫೇಸ್. ಬಟ್ ಅವ್ನ ಜೀವನಕ್ಕೆ ಆ ಸ್ಮೈಲ್ ಮತ್ತೆ ವಾಪಸ್ ಬರಲಿ.